ಬಿಗ್ ಬಾಸ್ ಪ್ರಾರಂಭವಾಗಿ 1 ವಾರಗಳು ಕರೆಕ್ಟ್ ಆಗಿ ಆಗೋದ್ರ ಜೊತೆಗೆ ಎಲಿಮಿನೇಷನ್ ಕೂಡ ಬಂದೇ ಬಿಡ್ತು. ಇವತ್ತು ಸಂಜೆ ಎಲಿಮಿನೇಷನ್ ಆಗ್ತಾ ಇದೆ. ಆದರೆ ಈ ಎಲಿಮಿನೇಷನ್ ನಿಜವಾಗ್ಲೂ ಕೂಡ ಶಾಕಿಂಗ್ ಅನಿಸ್ತಾ ಇದೆ. ಈ ಹಿಂದಿನ ಬಿಗ್ ಬಾಸ್ಗೂ ಈಗಿನ ಬಿಗ್ ಬಾಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಹೌದು, ಬಿಗ್ ಬಾಸ್ ಸೀಸನ್ 10ರವರೆಗೂ ನಾವು ಹೇಗೆ ಗೆಸ್ ಮಾಡ್ತಿದ್ವಿ ಅಂದರೆ ಇವರು ಜಗಳ ಮಾಡ್ತಾರೆ, ಇವರು ಗಲಾಟೆ ಮಾಡ್ತಾರೆ, ಅಥವಾ ಇವರಿಂದ ಒಂದು ಲವ್ ಸ್ಟೋರಿ ಬರುತ್ತೆ, ಅಥವಾ ಇವರು ತುಂಬಾನೇ ಡೀಸೆಂಟು, ತುಂಬಾನೇ ಸಿಂಪಲು, ಇವ್ರು ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಹೋದ್ರೂ ಇಷ್ಟು ಬೇಗ ಕಳಿಸೋದೇ ಇಲ್ಲ, ಟಾಪ್ 5ವರೆಗೂ ಖಂಡಿತವಾಗಿ ಇದ್ದೇ ಇರ್ತಾರೆ. ಅಟ್ಲೀಸ್ಟ್ ಇವರು 8 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದೇ ಇರ್ತಾರೆ ಅಂತ ಅನ್ಕೊಳ್ತಾ ಇದ್ವಿ. ಮತ್ತು ಆ ಥರ ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಬಿಗ್ ಬಾಸ್ ಈ ಹಿಂದಿನ ಸೀಸನ್ಗಳಲ್ಲಿ ಮಾಡಿತ್ತು. ಆದರೆ ಬಿಗ್ ಬಾಸ್ ಸೀಸನ್ 11 ನಿಜವಾಗ್ಲೂ ಹೊಸ ಅಧ್ಯಾಯ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಊಹಿಸಲೇ ಆಗದಂಥ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಇವತ್ತು ಔಟ್ ಆಗಿ ಹೊರಗೆ ಬರ್ತಿದ್ದಾರೆ. ಹೌದು, ಯಾರು ಅಂತ ಗೊತ್ತಾದರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ. ಇದೇನಪ್ಪ, ಈ ವ್ಯಕ್ತಿನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ತಾ ಇದ್ದಾರಾ, ಇದೆಲ್ಲ ಹೇಗೆ ಸಾಧ್ಯ ಅಂತ. ತುಂಬಾನೇ ಟ್ರೂ ಆಗಿ ಅಥವಾ ತುಂಬಾನೇ ಪಾರದರ್ಶಕವಾಗಿ ಹಾಗಿದ್ರೆ ಬಿಗ್ ಬಾಸನ್ನು ನಡೆಸ್ತಿದ್ದಾರಾ ಅನ್ನೋ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಮೊದಲೆಲ್ಲ ಸ್ಕ್ರಿಪ್ಟೆಡ್ಡು, ಮೊದಲೆಲ್ಲ ಫೇಕು, ಇವ್ರು ಹೋಗಬೇಕು, ಇವ್ರು ಇರಬೇಕು ಅನ್ನೋದನ್ನ ಬಿಗ್ ಬಾಸ್ ನಿರ್ಧರಿಸ್ತಾರೆ, ನಾವೆಲ್ಲ ಪುಕ್ಷಟೆ ಓಟ್ ಹಾಕ್ತೀವಿ ಅಂತೆಲ್ಲ ಅಂದ್ಕೊಳ್ತಿದ್ರಲ್ಲ, ಅದೆಲ್ಲದಕ್ಕೂ ಇವತ್ತಿಗೆ ಈ ಸಂಚಿಕೆಗಳಲ್ಲಿ ಉತ್ತರ ಸಿಗ್ತಾ ಇದೆ. ಹಾಗಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಿರೋದು ಯಾರು, ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಕನ್ನಡದ ಮೊದಲ ಎಲಿಮಿನೇಷನ್ ಇವತ್ತು ನಡೆದಿದೆ. ಬಿಗ್ ಬಾಸ್ ಸೀಸನ್ 11ರ ಎಲಿಮಿನೇಷನ್ ಇದಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಸರ್ಪ್ರೈಸ್ ಎಲಿಮಿನೇಷನ್ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೊನೆಯವರೆಗೂ ಉಳಿಯಬಹುದು ಅಂತ ಊಹಿಸಿದ ಸ್ಪರ್ಧಿಗೆ ಮನೆಯಿಂದ ಹೊರ ನಡೆದಿದ್ದಾರೆ. ಕಿಚ್ಚ ಸುದೀಪ್ ಈ ಸೀಸನ್ನ ಮೊದಲ ಪಂಚಾಯಿತಿಯನ್ನ ನಡೆಸಿದ್ದಾರೆ. ಈ ವೇಳೆ ಮೊದಲು 3ರನ್ನ ಸುದೀಪ್ ಸೇವ್ ಮಾಡಿದ್ದು, ಇನ್ನು 6 ಜನರು ಬಾಕಿ ಉಳ್ಕೊಂಡಿದ್ರು. ಆ 6 ಜನರ ಪೈಕಿ ಇವತ್ತು ಒಬ್ರು ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಬಿಗ್ ಬಾಸ್ ಮೊದಲ ವಾರದಲ್ಲಿ ಭವ್ಯ ಗೌಡ, ಚೈತ್ರ ಕುಂದಾಪುರ, ಗೌತಮಿ, ಹಂಸ, ಜಗದೀಶ್, ಮಾನಸ, ಮೋಕ್ಷಿತಾ, ಶಿಶಿರ್, ಯಮುನಾ ನಾಮಿನೇಟ್ ಆಗಿದ್ರು. ಆದರೆ ಇದರಲ್ಲಿ ಬಿಗ್ ಬಾಸ್ ಕನ್ನಡ 11 ಶನಿವಾರದ ಎಪಿಸೋಡ್ನಲ್ಲಿ ಭವ್ಯ ಗೌಡ, ಗೌತಮಿ ಹಾಗೂ ಮಾನಸ ಸೇವ್ ಆಗಿದ್ದಾರೆ. ಸುದೀಪ್ ಮೊದಲು ಭವ್ಯಗೌಡ, ನಂತರ ಗೌತಮಿ ಜಾಧವ್, ಆ ಬಳಿಕ ಮಾನಸ ಅವರನ್ನು ಸೇವ್ ಮಾಡಿದ್ರು. ಇನ್ನು ಕೆಲವು ಸ್ಪರ್ಧಿಗಳು ಮಾತ್ರ ಉಳ್ಕೊಂಡಿದ್ದಾರೆ. ಆ ಕೆಲವು ಸ್ಪರ್ಧಿಗಳಲ್ಲಿ ಇವತ್ತು ಮನೆಯಿಂದ ಹೊರಗೆ ಹೋಗ್ತಾ ಇರೋದು ಎಲ್ರೂ ಅಂದ್ಕೊಂಡಿದ್ದು ಉಲ್ಟಾ ಆಗ್ಬಿಟ್ಟಿದೆ. ಈ ಬಾರಿ ಮನೆಯಿಂದ ಹೊರಗೆ ಹೋಗ್ತಾ ಇರೋದು ಇನ್ಯಾರೂ ಅಲ್ಲ, ಯಮುನಾ ಶ್ರೀನಿಧಿ. ಹೌದು, ಯಮುನಾ ಶ್ರೀನಿಧಿ ಕನ್ನಡದ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿದ್ರು. ಆದರೆ ಅವರ ವ್ಯಕ್ತಿತ್ವ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಇವರು ತುಂಬ ಕಿರಿಕಿರಿ ಅನಿಸೋಕೆ ಶುರುವಾಗಿತ್ತು. ಕೆಲವರಿಗೆ ಇವರಿಂದ ಇರಿಟೇಷನ್ ಆಗಿದ್ದು ಕೂಡ ಹೌದು. ಏನೇ ಮಾತಾಡಿದ್ರು ಜಗಳಕ್ಕೆ ಬರ್ತಾರೆ, ಯಾವಾಗಲೂ ಉರ್ಕೊಂಡೇ ಇರ್ತಾರೆ, ಅಥವಾ ಏನೇ ಮಾತಾಡಿದ್ರು ಕೊಂಕು ತೆಗಿತಾರೆ. ಮೊದಲು ಇವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ಬೇಕು, ಇವ್ರನ್ನ ನಾವು ನೋಡೋದಕ್ಕೆ ಆಗ್ತಿಲ್ಲ, ಇವ್ರನ್ನ ಇಟ್ಕೊಂಡು ಹೇಗೆ ಬಿಗ್ ಬಾಸ್ ಅನ್ನ ನಡೆಸ್ತಾರೋ ಆ ದೇವರಿಗೆ ಗೊತ್ತು, ಈ ತರ ಒಂದಷ್ಟು ಜನ ಕಮೆಂಟ್ ಹಾಕಿದ್ದು ಕೂಡ ಇದೆ. ಇದೇ ಯಮುನಾ ಶ್ರೀನಿಧಿ ಇದೀಗ ಬಿಗ್ ಬಾಸ್ ಮನೆಯಿಂದ ಇವತ್ತು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅನ್ನುವ ಶಾಕಿಂಗ್ ವಿಚಾರ ಹೊರಗೆ ಬಿದ್ದಿದೆ. ಬಿಗ್ ಬಾಸ್ ಮನೆಯಿಂದ ಇವತ್ತು ಅಂದ್ರೆ ಮೊದಲ ವಾರ ಮನೆಯಿಂದ ಹೊರಗೆ ಬರಬೇಕಾಗಿದ್ದು ಇದೇ ಯಮುನಾ ಶ್ರೀನಿಧಿನೇ. ಆದರೆ ಇಷ್ಟು ಬೇಗ ಇವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ತಾ ಇರೋದು ಆಶ್ಚರ್ಯ. ಮೊದಲೆಲ್ಲ ಯಾರಾದರೂ ಕಿರಿಕ್ ಮಾಡ್ತಾರೆ, ಜಗಳ ತೆಗಿತಾರೆ, ಅಥವಾ ಕಾಂಟ್ರವರ್ಸಿ ಮಾಡ್ತಾರೆ, ಅಥವಾ ಅವ್ರು ಜೋರಿದ್ದಾರೆ, ಬಾಯಿ ಜೋರಿದೆ, ಗೈಯಾಳಿ, ಈ ಥರ ಅನಿಸಿದ್ರೆ ಅವರನ್ನು ಕೊನೆವರೆಗೂ ಇಟ್ಕೊಳ್ತಾ ಇದ್ರು. ಕಾರಣ TRPಗೋಸ್ಕರ. ಇವರಿಂದ ಇವತ್ತು ಅಥವಾ ನಾಳೆ ಖಂಡಿತವಾದಂಥ TRP ಬರುತ್ತೆ. ಹಾಗಾಗಿ ಇಷ್ಟು ಬೇಗ ಇವರನ್ನು ಕಳಿಸಿ ನಾವು ಮಾಡೋದಕ್ಕೇನಿದೆ, ಇವ್ರು ಇರಲಿ ಅಂತ ಇಟ್ಕೊಳ್ತಾ ಇದ್ರು. ಆದರೆ ಈ ಬಾರಿ ಅದ್ಯಾಕೋ ಗೊತ್ತಿಲ್ಲ, ಯಮುನಾ ಅವರಿಂದ TRP ಬರುತ್ತೆ ಅಂತ ಗೊತ್ತಿದ್ರೂ ಅವರನ್ನು ಮನೆಯಿಂದ ಎಲಿಮಿನೇಟ್ ಮಾಡಲಾಗ್ತಿದೆ ಅನ್ನುವ ಶಾಕಿಂಗ್ ವಿಚಾರ ವೈರಲ್ ಆಗ್ತಾ ಇದೆ. ಇದನ್ನು ನೋಡಿದವರು ಹಾಗಿದ್ರೆ ಈ ಬಾರಿ ಬಿಗ್ ಬಾಸ್ ಖಂಡಿತವಾಗಿಯೂ ತುಂಬ ಟ್ರಾನ್ಸ್ಪರೆಂಟ್ ಆಗಿ ನಡೀತಾ ಇದೆ. ಯಾರಿಗೆ ನಾವು ಓಟ್ ಹಾಕಿ ಸೇವ್ ಮಾಡ್ತೀವೋ ಅವರು ಸೇವ್ ಆಗ್ತಾರೆ, ಯಾರಿಗೆ ನಾವು ಓಟ್ ಹಾಕಿ ಗೆಲ್ಲಿಸ್ತೀವೋ ಅವ್ರು ಗೆದ್ದೇ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗ್ತಾ ಇದೆ. ಯಾಕಂದರೆ ಈ ಹಿಂದೆ ಎಲ್ಲ ನಾವು ಓಟ್ ಹಾಕಿದ್ರು ಕೂಡ ಅವ್ರು ಸೇವ್ ಆಗಬೇಕು ಅಂತಂದ್ರು ಕೂಡ ಅವರು ಮನೆಯಿಂದ ಹೊರಗೆ ಬಂದುಬಿಡ್ತಿದ್ರು. ಇದನ್ನು ನೋಡಿ ಇವರಿಗೆಲ್ಲ ಯಾರು ಓಟ್ ಹಾಕಿರ್ತಾರೆ ಸ್ವಾಮಿ ಅಂತ ಅಂದ್ಕೊಳ್ತಿದ್ರು. ಆದರೆ ಈ ಬಾರಿ ಯಮುನಾಗೆ ಅತಿ ಕಡಿಮೆ ಓಟು ಬಂದಿದೆ. ಯಾರೆಲ್ಲ ಎಲಿಮಿನೇಟ್ ಆಗಿದ್ರೋ ಅವರ ಪೈಕಿ ಯಮುನಾ ಶ್ರೀನಿಧಿ ಅವರಿಗೆ ಕಡಿಮೆ ಓಟು ಬಂದಿರೋದು. ಆ ಕಾರಣಕ್ಕೆ
ಕಾರಣಕ್ಕೆ ಅವರನ್ನು ಮನೆಯಿಂದ ಹೊರ ಹಾಕಲಾಗಿದೆ ಅನ್ನೋದ್ರ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಜಗದೀಶ್ ಅವರನ್ನು ಮನೆಯಿಂದ ಹೊರಗೆ ಹಾಕಲೇಬೇಕು ಅಂತ ತುಂಬ ಜನ ಅಂದ್ಕೊಂಡಿದ್ರು. ಆದರೆ ಕಿಚ್ಚ ಸುದೀಪ್ ನಿನ್ನೆ ಕ್ಲಾಸ್ ತೆಗೆದುಕೊಂಡಿರೋದ್ರಿಂದ ಈ ವಾರ ಅವರಿಗೆ ಚಾನ್ಸ್ ಸಿಗೋ ಸಾಧ್ಯತೆ ಇದೆ. ಅವರು ಬಿಗ್ ಬಾಸ್ ಮನೆಯಲ್ಲಿ ನೀಟಾಗಿ ಆಟ ಆಡಿ ಮುಂದಿನ ವಾರ ಉಳ್ಕೊಂಡ್ರೆ ಆಯಿತು. ಇಲ್ಲ ಇದೇ ಥರ ನಕರ ಮಾಡಿಕೊಂಡು ಇದೇ ಥರ ಡೌ ಮಾಡ್ಕೊಂಡಿದ್ರೆ ಖಂಡಿತವಾಗಿ ಅವರು ಮುಂದಿನ ವಾರ ಹೊರಗೆ ಬರೋದ್ರಲ್ಲಿ ಡೌಟೇ ಇಲ್ಲ ಅಂತ ಕಾಣಿಸುತ್ತೆ. ಇನ್ನೂ ಒಂದು ವಿಚಾರ ಏನು ಅಂತಂದರೆ, ಈ ಬಾರಿ ಹಂಸ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಬೇಕಾಗಿತ್ತು. ಹಂಸ ಮಾತಲ್ಲೂ ಡಲ್ಲು, ಸ್ಪೋರ್ಟ್ಸಲ್ಲೂ ಡಲ್ಲು, ಗೇಮ್ಸಲ್ಲೂ ಡಲ್ಲು. ಆದರೆ ಅವರ ಗ್ರಾಚಾರ, ಅವರ ಲಕ್ಕು ತುಂಬಾ ಚೆನ್ನಾಗಿತ್ತು. ಒಬ್ಬರು ಆಟ ಆಡಿ ಅವರನ್ನು ಸೇಫ್ ಮಾಡಿ ಅವರನ್ನು ಕ್ಯಾಪ್ಟನ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈ ಬಾರಿಯ ನಾಮಿನೇಷನ್ ಇಂದ ಅವರು ಉಳ್ಕೊಂಡಿದ್ದಾರೆ. ಅದರ ಜೊತೆಗೆ ಮುಂದಿನ ವಾರದ ನಾಮಿನೇಷನ್ ಇಂದಲೂ ಕೂಡ ಹಂಸ ಸೇಫ್ ಆಗಿದ್ದಾರೆ. ಅಲ್ಲಿಗೆ ಹಂಸ 2 ವಾರಗಳ ಕಾಲ ಬಿಗ್ ಬಾಸ್ನಲ್ಲಿ ಇರೋದ್ರ ಜೊತೆಗೆ ಅವರೇ ಬಿಗ್ ಬಾಸ್ನ ಸೀಸನ್ 11ರ ಮೊದಲ ಕ್ಯಾಪ್ಟನ್ ಅನ್ನುವಂಥ ಪಟ್ಟವನ್ನು ಕೂಡ ಪಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಈ ವಾರ ಹಂಸ ಕ್ಯಾಪ್ಟನ್ ಆಗಿಲ್ಲ ಅಂತಿದ್ರೆ ಯಮುನಾ ಬದಲು ಹಂಸ ಪಕ್ಕಾ ಮನೆಯಿಂದ ಹೊರಗೆ ಬರ್ತಿದ್ರು. ಯಾಕಂದರೆ ಯಮುನಾ ಆದರೂ ಅಲ್ಲೂ ಇಲ್ಲಿ ಕಾಣಿಸ್ಕೊಂಡಿದ್ರು. ಆದರೆ ಈ ಒಂದು ವಾರದಲ್ಲಿ ಹಂಸ ಕಾಣಿಸ್ಕೊಂಡಿದ್ದು ನೆನ್ನೆಯಿಂದಲೇ. ಸೊ ಹೀಗಿರಬೇಕಾದ್ರೆ ಹಂಸನೇ ಹೊರಗೆ ಬರ್ತಾನೆ ಅನ್ನೋ ಲೆಕ್ಕಾಚಾರ ಹಾಕಲಾಗಿತ್ತು. ಆದರೆ ಸೇವ್ ಆಗಿದ್ದರಿಂದ ಅವ್ರು ಉಳ್ಕೊಂಡಿದ್ದಾರೆ. ಯಮುನಾ ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಿದ್ದಾರೆ. ಮೊದಲಿಗೆ ಎಲಿಮಿನೇಷನ್ನೇ ಇಲ್ಲ ಅನ್ನೋದನ್ನು ಹೇಳಲಾಗಿತ್ತು. ಆದರೆ ಕೊನೆ ಮೂಮೆಂಟ್ನಲ್ಲಿ ಎಲಿಮಿನೇಷನ್ ಆಗಿದೆ ಅನ್ನೋದನ್ನು ಹೇಳಲಾಗ್ತಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.